ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ನೋಡೋಣ. ನಿಮಗೆಲ್ಲ ಗೊತ್ತಿರುವಂಗೆ ಶೇರ್ ಮಾರ್ಕೆಟ್ ಅನ್ನೋದು ಎರಡು ತಗಳ ಆಟ. ಸೊ ಅದರಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ದಯವಿಟ್ಟು ನಿಮ್ಗೇನಾದರೂ ನೀವೇ ಓನ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಇಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಯಾರಾದರೂ ಗೊತ್ತಿದ್ರೆ ಅವರ ಅಡ್ವೈಸರಿ ತೊಗೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಈ ವಿಡಿಯೋ ಏನಿದೆ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಬನ್ನಿ ಹಾಗಂತ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರುವಂತದ್ದು ನಾನು ಮಾತಾಡ್ತಿರುವಂತಹ ಸ್ಟಾಕ್ ಇರಡ. ಸೊ ನಾವೇನಂತ ಕರಿತೀವಿ, ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಇದೊಂದು PSU ಸೆಕ್ಟರ್ನ ಕಂಪನಿ ಆಗಿರುವಂತಹ ಫೈನಾನ್ಸಿಂಗ್ ಕಂಪನಿ ಆಗಿರುತ್ತೆ. ಈಗಷ್ಟೇ ರೀಸೆಂಟ್ ದಿನಗಳಲ್ಲಿ ಇದು ಲಿಸ್ಟ್ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇದಾಗಿರುತ್ತೆ. ನಿಮ್ಗೆಲ್ಲ ಗೊತ್ತು, ತುಂಬಾ ಮೊಮೆಂಟಮ್ ನ ಕೊಡ್ತಿರುವಂತಹ ಫ್ಯೂಚರ್ ಓರಿಯೆಂಟೆಡ್ ಸ್ಟಾಕ್ ಇದಾಗಿರುತ್ತೆ. ಇದು ತಮ್ಮ ಫೈನಾನ್ಷಿಯಲ್ ರಿಸಲ್ಟ್ ನ ಅನೌನ್ಸ್ ಮಾಡಿದರೆ. ಬನ್ನಿ ಹೇಗಿದೆ ನೋಡೋಣ. ಇದೊಂದು ಫೈನಾನ್ಷಿಯಲ್ ಕಂಪನಿ ಆಗಿರುವಂತದ್ದು ಮೇಜರ್ ರೆವಿನ್ಯೂ ಫ್ರಮ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅದರಲ್ಲಿ ಬರುವಂತದ್ದೇ ಇದರ ಮೇಜರ್ ರೆವಿನ್ಯೂ ಆಗಿರುತ್ತೆ. ಸೊ ಅದು ಬನ್ನಿ ನೋಡೋಣ. ಸೊ ಇನ್ಕಮ್ ಹೇಗಿದೆ, ಎಕ್ಸ್ಪೆನ್ಸಸ್ ಆಗಿದೆ, ಮತ್ತೆ ನೆಟ್ ಪ್ರಾಫಿಟ್ ಯಾವ ತರ ಡಿಕ್ಲೇರ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಬನ್ನಿ ಗೆಳೆಯರೆ, ಹಾಗಾದ್ರೆ ರುಪೀಸ್ ಇನ್ ಲ್ಯಾಕ್ಸ್ ಅಲ್ಲಿ ಇದು ಕೊಟ್ಟಿದ್ದಾರೆ, ನೋಡ್ಬೋದು. ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಸೊ ಏನ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೀವು ಇಲ್ಲಿ ನೋಡ್ಬೋದು. ಲಾಸ್ಟ್ ಇಯರ್ ಹೋಲ್ಸ್ಕೊಂಡ್ರೆ ಈ ಇಯರ್ ಜಂಪ್ ಆಗಿದೆ, ಲಾಸ್ಟ್ ಕ್ವಾರ್ಟರ್ ಹೋಲ್ಸ್ಕೊಂಡ್ರೆ ಕೂಡ ಇಯರ್ ಆನ್ ಇಯರ್ ಏನಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೋತ್ ಎರಡೂ ಕೂಡ ಒಳ್ಳೆ ಒಂದು ಜಂಪ್ ಅಂತಾನೆ ಹೇಳ್ಬೋದು. ನಿಮ್ಗೆ ಎಕ್ಸ್ಪೆನ್ಸಸ್ ನೋಡ್ಬೋದು, ಫೈನಾನ್ಸ್ ಕಾಸ್ಟ್ ಆಗಿರ್ಬೋದು, ಎಂಪ್ಲಾಯಿ ಬೆನಿಫಿಟ್, ಇಂಟೀರಿಯರ್ ಫೈನಾನ್ಸ್ ಅದೇ ಟ್ರಾನ್ಸಾಕ್ಷನ್ ಕಾಸ್ಟ್ ಇರ್ಬೋದು, ಅದರ್ ಎಕ್ಸ್ಪೆನ್ಸಸ್ ಇವೆಲ್ಲ ನೋಡಿದ್ರೆ ನಿಮ್ಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಬೋತ್ ಕೂಡ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಸೊ ಇನ್ಕಮ್ ರೆವಿನ್ಯೂ ಏನಿದೆ ಮತ್ತೆ ಎಕ್ಸ್ಪೆನ್ಸಸ್ ಏನಿದೆ ಎರಡೂ ಕೂಡ ಇಯರ್ ಆನ್ ಇಯರ್ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡೂ ಕೂಡ ಜಂಪ್ ಆಗಿದೆ. ನೀವು ಆಗಿದ್ರೆ ಬನ್ನಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ಏನ್ ಡಿಕ್ಲೇರ್ ಮಾಡ್ತಾರೆ ನೀವು ನೋಡ್ಬೋದು. ಸೊ ಅದಕ್ಕೆ ಮುಂಚೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಯಾವ ತರ ಪರ್ಫಾರ್ಮ್ ಏನಿದೆ ನೋಡೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅಂದ್ರೆ ನಿಮ್ಗೆ ಇಯರ್ ಆನ್ ಇಯರ್ ಒಳ್ಳೆ ಜಂಪ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡಿಪ್ ಕಾಣಿಸ್ತಿದೆ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ನೋಡೋದಿದ್ರೆ ನಿಮ್ಗೆ ನಿಮ್ಗೆ 294 ಕ್ರೋರ್ಸ್ ಇಂದ ನಮ್ಗೆ 383 ಜಂಪ್ ಆಗಿದೆ. ಸೊ 294 ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ನೋಡಬಹುದು, 337 ಇಂದ 383 ಕ್ರೋರ್ಸ್ಗೆ ಪ್ರಾಫಿಟ್ ಜಂಪ್ ಆಗಿದೆ. ಸೊ ಬನ್ನಿ ಗೆಳೆಯರೆ, ಹಾಗಾದ್ರೆ EPS ಯಾವ ತರ ಇದೆ ನೋಡೋಣ. ಸೊ ಅರ್ನಿಂಗ್ ಪ್ರೈಸ್ ಶೇರ್ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಜಂಪ್ ಆಗಿದೆ, ಇಯರ್ ಆನ್ ಇಯರ್ ಕೂಡ ಜಂಪ್ ಆಗಿದೆ. ಇದು ಒಂದು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರೆ ನಾವು ಮೇಜರ್ ಆಗಿ ನೋಡ್ಬೇಕಾಗಿರೋದು, ನಾವು ಕೊಡುವಂತ ದುಡ್ಡಿಗೆ ಅಮೌಂಟ್ ಕರೆಕ್ಟ್ ಆಗಿ ವಾಪಸ್ ಬರ್ತಿದ್ಯಾ, ಅವ್ರು ಏನ್ ಫೈನಾನ್ಸ್ ಮಾಡ್ತಾರೆ ಅದ್ರದ್ದು ವಾಪಸ್ ಬರ್ತಿದ್ಯಾ ಇಲ್ವಾ ಅನ್ನೋದು ನಾವು ಇಂಪಾರ್ಟೆಂಟ್ ನೋಡ್ಬೇಕಾಗುತ್ತೆ. ನಾವು ಏನ್ ಕರಿತೀವಿ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇದ್ರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನ್ ಪರ್ಫಾರ್ಮಿಂಗ್ಸ್ ನಿಮ್ಗೆಲ್ಲ ಗೊತ್ತು, ನಾವು ಕೊಡುವಂತ ದುಡ್ಡು 100% ವಾಪಸ್ ಬಂದ್ರೆ ಅದು 0% ಆಗುತ್ತೆ. ಕೆಲವು ನಾವು 100 ರೂಪೀಸ್ ಕೊಟ್ರೆ ನಮಗೆ ಕೆಲವೊಂದು ಕೊಡದೇನೆ ಇರ್ಬೋದು, ಕೆಲವೊಂದು ವಾಪಸ್ ಬರ್ಬೋದು 98%. ಇಲ್ಲಿ ಏನ್ 0.2% ಬರುತ್ತೆ ಅದು ನಮ್ಗೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ಸ್ ಆಗುತ್ತೆ. ಸೊ ಕಂಪನಿ ಕೊಡುವಂತದ್ದು ನಾನ್ ಪರ್ಫಾರ್ಮೆನ್ಸ್ ಅಸೆಟ್ಸ್ ಎಷ್ಟಿದೆ ನೋಡ್ಬನ್ನಿ. ಲಾಸ್ಟ್ ಇಯರ್ ನಮ್ಗೆ ನೀವು ನೋಡಿದ್ರೆ 3.08 ಅಷ್ಟು ಗ್ರಾಸ್ NPA ಇತ್ತು, ಅದು ಈ ವರ್ಷ 2.19 ಗೆ ಡಿಕ್ರೀಸ್ ಆಗಿದೆ. ಸೊ ರೇಷಿಯೋ ವೈಸ್ ಅಲ್ಲಿ ನೀವು ನೋಡಿದ್ರೆ 1.61 ಇಂದ 0.95 ಗೆ ಡಿಕ್ರೀಸ್ ಆಗಿದೆ. ಸೊ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅಂತಾನೆ ಹೇಳ್ಬೋದು ಇರಡ ಕಡೆಯಿಂದ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೆಳೆಯರೆ.